ಯಾರೇ ಸಿಎಂ ಆದ್ರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಬರಕ್ಕೆ ಹೆದರ್ತಾ ಇದ್ರು. ತಾವು ಸತತವಾಗಿ ಬಂದಿದ್ದೀರಾ. ನಿನ್ನೆ ಕೂಡ ಒಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿದೆ ಸರ್. ಸಂಪುಟ ಸಭೆ ನಡೆಸಿದ್ದೀರಾ. ಚಾಮರಾಜನಗರ ಜಿಲ್ಲೆ ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ, ಅದಕ್ಕೆ ಸ್ವಲ್ಪ ವಿಶೇಷ ಗಮನ ಕೊಡಬೇಕು. ಮೂಢನಂಬಿಕೆಗಳು, ಅವರಲ್ಲಿ ಏನು ಸತ್ಯ ಇಲ್ಲ. ಅದೇನಾಗಿದೆ, ಈ ಮೌಢ್ಯಗಳು ಇದಾವಲ್ಲ, ಅದರಿಂದೇನೆ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ಈಗ ನಾನು ಒಂದು 15-20 ಸಾರಿ ಬಂದಿರಬೇಕು ಅನ್ನೋದು ಕಾಣಿಸುತ್ತೆ ಚಾಮರಾಜನಗರ. ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ನಲ್ಲ, ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ಒಂದು ಕ್ಲೀನ್ಲಿನೆಸ್ ಇರಬೇಕು, ಎರಡನೇದು ಈ ಮತ್ತೆ ನಿಷೇಧ ಚಾಮುಂಡಿ ಬೆಟ್ಟದ ಮಾದೇಶ್ವರ ಬೆಟ್ಟದ ಮೇಲೆ ಆಗ್ಬಾರ್ದು. ಲಾಡು ಇದೆಯಲ್ಲ, ಅದನ್ನ ಕಮ್ಮಿ ರೇಟ್ ನಲ್ಲಿ ಈಗ ತಿರುಪ್ತಿನಲ್ಲಿ ಏನ್ ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡು ಬಂದು ಇಲ್ಲಿ ಮಾಡಬೇಕು ಅಂತ ಹೇಳಿ. ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅವೆಲ್ಲ ಮಾಡಬೇಕು.